ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ವಿಜಯಪುರ, ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ 20ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಧ್ವಜಾರೋಹಣ ಕಾರ್ಯಕ್ರಮ ಸನ್ಮಾನ್ಯ ಶ್ರೀ ಸೋಮಲಿಂಗ ಗೆಣ್ಣೂರ್ ಅಪರ ಜಿಲ್ಲಾಧಿಕಾರಿಗಳು ವಿಜಯಪುರ ಇವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಮರ್ಪಣೆ. ನಾಡ ಧ್ವಜಾರೋಹಣವನ್ನು ನೆರವೇರಿಸಿರುವಂತಹ ಮಾನ್ಯ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ವಿಜಯಪುರ ಶ್ರೀ ಶಂಕರ್ ಮಾರಿಯಾಳ್ ಸಾಹೇಬರನ್ನ ಅತ್ಯಂತ ಆತ್ಮೀಯವಾಗಿ ಅಭಿನಂದನೆಗಳನ್ನು. ಧ್ವಜಾರೋಹಣವನ್ನು ಆರೋಹಣ ಮಾಡಲು ಆಗಮಿಸಿರುವಂತಹ ಸನ್ಮಾನ್ಯ ಶ್ರೀ ಗುರುನಾಥ ದಡ್ಡೆ ಮಾನ್ಯ ಉಪವಿಭಾಗಾಧಿಕಾರಿಗಳು ವಿಜಯಪುರ ಇವರಿಗೆ ಪರಿಷತ್ತಿನ ಧ್ವಜಾರೋಹಣವನ್ನು ನೆರವೇರಿಸಿರುವಂತಹ ಮಾನ್ಯ ಶ್ರೀ ಗುರುನಾಥ ದಡ್ಡೆ ಮಾನ್ಯ ಉಪವಿಭಾಗಾಧಿಕಾರಿಗಳು ವಿಜಯಪುರ ಮಹನೀಯರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ರಾಷ್ಟ್ರ ಧ್ವಜಾರೋಹಣ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಇವತ್ತು 20ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಅತಿ ಸಂತೋಷದಿಂದ ಧ್ವಜಾರೋಹಣ ಮೂಲಕ ಪ್ರಾರಂಭವಾಗ್ತಾ ಇದೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಶ್ರೀ ಹಾಸಿಂಪುರ್ ವಾಲಿಕರ್ ಅವರನ್ನ ಕನ್ನಡ ಸಾಹಿತ್ಯ ಪರಿಷತ್ತು ಕರ್ನಾಟಕ ಸಾಹಿತ್ಯ ಪರಿಷತ್ತಾಗಿ 1915ರಲ್ಲಿ ಪ್ರಾರಂಭಗೊಂಡಂತಹ ಮುಂದೆ ಅದು ಕನ್ನಡ ಸಾಹಿತ್ಯ ಪರಿಷತ್ ಅದು ನಾಮಕರಣಗೊಂಡು ಕರ್ನಾಟಕದ ಇಡೀ ದೇಶದ ಕನ್ನಡ ಭಾಷೆ ನುಡಿ ಬೆಳವಣಿಗೆಗೆ ಋಣಿಯಾಗಿ ಬೆನ್ನೆಲುಬಾಗಿ ನಿಂತು ಕನ್ನಡ ಭಾಷೆಯನ್ನು ಮುಂದುವರಿಸಿಕೊಂಡು ಬಂದಂತಹ ಕನ್ನಡ ಕ್ಷೇತ್ರದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಕನ್ನಡ ಭಾಷೆಯಲ್ಲಿ ಅಪ್ರತಿಮ ಸಾಧನೆಯನ್ನು ಕನ್ನಡ ಅಭಿವೃದ್ಧಿಗಾಗಿ ಹಗಲಿರುಳು ದುಡಿದಂತಹ ಮಹನೀಯರನ್ನ ಮಹಾತ್ಮರನ್ನ ಗುರುತಿಸಿ ಗೌರವಿಸುವಂತಹ ಶ್ಲಾಘನೀಯ ಕೆಲಸವನ್ನ ಮಾಡುತ್ತಾ ಇಲ್ಲಿವರೆಗೆ ಬಂದಿದೆ. 1923ರಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ, 2013ರಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದು ಬಿಜಾಪುರದಲ್ಲಿ ಹೆಮ್ಮೆಯ ಸಂಗತಿ. ಹಾಗೂ ಹಳಕಟ್ಟಿಯವರನ್ನು, ಶ್ರೀರಂಗರವರು, ಸಿಂಪಿ ಲಿಂಗಡ್ರವರು ಬೇರೆ ಬೇರೆ ಕನ್ನಡ ಅಖಿಲ ಭಾರತ ಸಮ್ಮೇಳನದಲ್ಲಿ ಜಿಲ್ಲೆಯ ಸರ್ವಾಧ್ಯಕ್ಷರಾಗಿ ಆಯ್ಕೆಗೊಂಡು ಈ ನಾಡಿನ ಸಾಹಿತ್ಯವನ್ನು ಜನಸಾಮಾನ್ಯರಿಗೆ ತಲುಪಿಸುವುದು ಹೆಮ್ಮೆಯ ಸಂಗತಿಯಾಗಿದೆ. ವಿಜಯಪುರ ಜಿಲ್ಲೆ ಕನ್ನಡಕ್ಕೆ ಅಪ್ರತಿಮವಾಗಿ ಕೊಡುಗೆಯನ್ನು ಕೊಟ್ಟ ನಾಡು. ಬಸವಣ್ಣನವರ ಹಿಡಿಕೊಂಡು ಸಾಹಿತ್ಯ ರಚನೆ ಅಪ್ರತಿಮವಾಗಿ ಇಲ್ಲಿ ಕನ್ನಡ ಸಾಹಿತ್ಯ ಬೆಳೆದು ಬಂದಿದೆ. ಅನೇಕ ಕವಿಗಳು, ಲೇಖಕರು, ಸಾಹಿತಿಗಳು ಇಲ್ಲಿ ನಮ್ಮಲ್ಲಿ ಕಾಣಿಸಿಕೊಂಡು ಹಲಸಂಗಿ ಗೆಳೆಯರು, ಸಿಂಪಿ ಲಿಂಗಣ್ಣವರು, ಕಾಪ್ಸೆ ಅವರು, ಅನೇಕ ಮಹಾನ್ ವ್ಯಕ್ತಿಗಳು, ತೊರವೆ ರಾಮಾಯಣ ಆಗಿರ್ಬೋದು, ಕುಮಾರ ವಾಲ್ಮೀಕಿಯಾಗಿ ಬರೆದಂತಹ ತೊರವೆ ರಾಮಾಯಣ ಮತ್ತು ನಾಗಚಂದ್ರ ಬರೆದಂಥ ಅಭಿನವ ಪಂಪ ಮಹಾರ್ಥ ಕಾವ್ಯಗಳನ್ನು ಹಿಡಿದುಕೊಂಡು ಇಲ್ಲಿಯವರೆಗೆ ಕಲಬುರಗಿಯವರು, ಅನೇಕ ಶ್ರೀರಂಗರವರು, ಹೋಗು ಹಳಕಟ್ಟಿಯವರು, ಈಗ ಇಲ್ಲಿಯ ವಿಜಯಪುರ ಜಿಲ್ಲೆಯು ಗೋಡ ಗುಮ್ಮಟ ಅಂದರೆ ವಿಜಯಪುರ ಜಿಲ್ಲೆ ಹೆಸರಾಂತವಾಗಿ ನೆನಪಿಸಿಕೊಡುವಂಥದ್ದು. ಇಲ್ಲಿ ಇನ್ನೊಂದು ಗುಮ್ಮಟ ಅಂತಂದರೆ ವಚನಗಳನ್ನು ಸಂಗ್ರಹಿಸಿ ಜಗತ್ತಿಗೆ ಕೊಟ್ಟಂತಹ ಹೋಗು ಹಳಕಟ್ಟಿಯವರು ಇನ್ನೊಂದು ಗುಮ್ಮಟ, ವಚನ ಗುಮ್ಮಟವೆಂದೇ ಪ್ರಸಿದ್ಧಿಯನ್ನು ಪಡೆದಂತಹ ಇವತ್ತಿನ ದಿವಸ ಕನ್ನಡ ಸಾಹಿತ್ಯ ಪರಿಷತ್ತು ತನ್ನ 20ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಆಚರಣೆ ಮಾಡ್ತಾ ಇದೆ. ಈ ಒಂದು ಕಾರ್ಯಕ್ರಮದ
ಅಧ್ಯಕ್ಷರು ಶ್ರೀ ವಾಸಿಂಪೇರ್ ವಾಲಿಕರ್ ಅವರೇ ಹಾಗೂ ರಾಷ್ಟ್ರಧ್ವಜವನ್ನು ಆರಿಸಿ ಭಾಷಣ ಮಾಡಿದಂತಹ ಅಪರ ಜಿಲ್ಲಾಧಿಕಾರಿಗಳೇ ಹಾಗೂ ಉಪ ವಿಭಾಗಾಧಿಕಾರಿಗಳೇ, ಇಲ್ಲಿ ನೆರೆದಿರುವ ಎಲ್ಲ ಕನ್ನಡ ಅಭಿಮಾನಿಗಳೇ, ವಿದ್ಯಾರ್ಥಿಗಳೇ, ಪತ್ರಕರ್ತರೇ ಹಾಗೂ ಎಲ್ಲ ವಿಜಯಪುರದ ನಾಗರಿಕರೇ, ಇವತ್ತಿನ ದಿವಸ 20ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು 2 ದಿನಗಳ ಕಾಲ ತಾವೆಲ್ಲ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಈ ಒಂದು ಸಮ್ಮೇಳನದ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಇಚ್ಛಪಡ್ತೇನೆ. ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮ ಕನ್ನಡದ ಭಾಷೆ, ಸಂಸ್ಕೃತಿ, ಕವಿಗೋಷ್ಠಿ ಹಾಗೂ ಸಂಸ್ಕೃತಿಯನ್ನು ಅಭಿವೃದ್ಧಿಪಡಿಸುವುದು, ಭಾಷೆಯನ್ನು ಅಭಿವೃದ್ಧಿಪಡಿಸುವುದು, ಅದರ ಜೊತೆಗೆ ನಮ್ಮ ಯುವ ಪೀಳಿಗೆಗೆ ಅದನ್ನು ನಾವು ಮುಂದೆ ನಡೆಸಿಕೊಂಡು ಹೋಗುವಂಥ ಒಂದು ಆದರ್ಶಪ್ರಿಯವಾದಂಥ ಕವಿಗಳನ್ನು, ಸಂಸ್ಕೃತ ಮತ್ತು ಭಾಷೆಯನ್ನು ಅಭಿವೃದ್ಧಿಪಡಿಸಿದಂಥ ನಾಯಕರನ್ನು ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಅವರಿಗೆ ನಾವು ಕರೆಸಿ ಸತ್ಕಾರ ಮಾಡಿ ಅವರ ಗುಣಗಾನ ಮಾಡುವುದು, ಆ ಒಂದು ಸಂಸ್ಕೃತಿ ಮತ್ತು ಭಾಷೆ ಬಗ್ಗೆ ಅಭಿಮಾನ, ನಮ್ಮ ಕವಿಗಳು, ವಚನಕಾರರು ಅವರು ನಮ್ಮ ಕನ್ನಡದ ಭಾಷೆ ಬಗ್ಗೆ, ಸಾಹಿತ್ಯದ ಬಗ್ಗೆ ಇರುವ ಅಭಿಮಾನವನ್ನು ವ್ಯಕ್ತಪಡಿಸಿ ನಮ್ಮ ಯುವ ಪೀಳಿಗೆಯಲ್ಲಿ ನಾವು ಅದನ್ನು ಬಿತ್ತಬೇಕಾಗಿದೆ. 20ನೇ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ವಿಜಯಪುರ ಇವರ ಸಂಯುಕ್ತ ಆಶ್ರಯದಲ್ಲಿ ಆಚರಿಸುತ್ತಿರುವ ಈ 20ನೇ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಷ್ಟ್ರ ಧ್ವಜಾರೋಹಣವನ್ನು ನೆರವೇರಿಸಿದ ಅಪರ ಜಿಲ್ಲಾಧಿಕಾರಿಗಳಾದ ಶ್ರೀ ಸೋಮಲಿಂಗ್ ಎನ್ನೂರ್ ಸರ್ ಅವರೇ, ಅದೇ ರೀತಿ ಮಾನ್ಯ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶಂಕರ್ ಮಾರಿಯಾಳ್ ಸರ್ ಅವರೇ, ಅದೇ ರೀತಿ ಕನ್ನಡ ಸಾಹಿತ್ಯ ಪರಿಷತ್ತಿನ ವಿಜಯಪುರ ಅಧ್ಯಕ್ಷರಾದ ಹಾಶಿಂಪೀರ್ ವಾಲಿಕರ್ ಸರ್ ಅವರೇ, ಕನ್ನಡ 8 ಜ್ಞಾನಪೀಠ ಪ್ರಶಸ್ತಿ ಪಡೆದು ಅತಿ ಹೆಚ್ಚು ಜ್ಞಾನಪೀಠ ಅಂದರೆ ಮರಾಠಿಯೊಂದಿಗೆ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಹೊಂದಿರುವ ಒಂದು ಭಾಷೆಯಾಗಿದೆ. ಕನ್ನಡ ಇತ್ತೀಚಿನ ದಿನಗಳಲ್ಲಿ ಅಪರ ಜಿಲ್ಲಾಧಿಕಾರಿಗಳು ಹೇಳಿದಂಗೆ ಬೇರೆ ಭಾಷೆಗಳ ವ್ಯಾಮೋಹದಿಂದ ಕನ್ನಡವನ್ನು ನಾವು ಮರಿತಿದ್ದೀವಿ. ಅದನ್ನು ನಾವು ಉಳಿಸ್ಬೇಕಂದ್ರೆ ಈ ಕನ್ನಡ ಸಾಹಿತ್ಯ ಪರಿಷತ್ತು ಈ ಸೆಲೆಬ್ರೇಷನ್ಗಳನ್ನು ಮಾಡ್ತದೆ, ಆಚರಣೆಗಳನ್ನು ಮಾಡುತ್ತೆ. ಈ ಆಚರಣೆಗಳ ಮುಖಾಂತರ ನಾವು ಕನ್ನಡವನ್ನು ಹೆಚ್ಚೆಚ್ಚು ಪಸರಿಸ್ಬೋದು ಮತ್ತು ಯುವ ಸಾಹಿತಿಗಳನ್ನು ನಾವು ಹೆಚ್ಚಾಗಿ ಮುನ್ನೋಟಕ್ಕೆ ತರಬಹುದು. ಈ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಚರಿಸ್ತಾ ಬರುತ್ತೆ ಪ್ರತಿ ವರ್ಷ. ವಿಜಯಪುರ ಮೊದಲಿಂದಲೂ ಕನ್ನಡಕ್ಕೆ ಅಂದರೆ ಸರ್ ಹೇಳ್ದಂಗೆ ಹಲಸಂಗಿ ಗೆಳೆಯರಿಂದನೂ, ಅದೇ ರೀತಿ ವಚನ ಸಾಹಿತ್ಯಕ್ಕೆ ತಮ್ಮದೇ ಆದ ಕೊಡುಗೆ ಕೊಟ್ಟಿರುವ ಫಗು ಹಡ್ಕಟ್ಟಿ ಸರ್ ಅವರಿಂದ ಅಂತ ಮಹನೀಯರಿಂದ ತುಂಬ ವಿಜಯಪುರ ಒಂದು ಕನ್ನಡಕ್ಕೆ ತನ್ನದೇ ಆದ ಒಂದು ಕೊಡುಗೆಯನ್ನು ಕೊಡ್ತಾ ಬಂದಿದೆ. ತುಂಬ ಹೃದಯ ಧನ್ಯವಾದಗಳು ಸರ್.
ಫೋಟೋ ಹೊಡ್ಕೊಳತ್ತಾರ ಹುಡುಗರೆಲ್ಲ. ನಾ ಹಾಕಿ ಕೊಡ್ತೀನಿ ನಿಮ್ಗೆ ಎಲ್ಲರಿಗೂ ಫೋಟೋ ಕೊಡ್ತೀನಿ. ಕ್ಯಾಮ್ರಾಗೆ ಬರ್ರಿ ಸರ್. ಕರ್ನಾಟಕ ಮಾತಾ ಕಿ ಟಿಫನ್ ಐತ್ರಿ.